ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಸಿರೀಸ್ ಕಿಚನ್. ಇವತ್ತು ನಾನು ತುಂಬ ಟೇಸ್ಟಿ ಮತ್ತು ಟ್ರೆಡಿಷ್ನಲ್ ಆಗಿರೋವಂಥ ಅಕ್ಕಿ ರೊಟ್ಟಿ ಎಣ್ಗಾಯಿ ರೆಸಿಪಿನ ತೋರಿಸ್ತಾ ಇದ್ದೀನಿ. ಸೊ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ ಆ್ಯಂಡ್ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ಹೇಳಿ. ವಿಡಿಯೋ ಲಾಸ್ಟಲ್ಲಿ ಕಮೆಂಟ್ ಮಾಡಿ. ಎಣ್ಗಾಯಿ ಮಾಡಲು ಬೇಕಾದ ಪದಾರ್ಥಗಳನ್ನ ಇಲ್ಲಿ ಸ್ಕ್ರೀನಲ್ಲಿ ಹಾಕಿದ್ದೀನಿ. ಸೊ ನೀವು ಪಾಸ್ ಮಾಡಿಕೊಂಡು ನೋಡ್ಕೋಬೋದು. ಮೊದಲು ಶೇಂಗಾನ ಒಂದು ಪ್ಯಾನ್ನ ಹೀಟ್ ಮಾಡಿಕೊಂಡು ಹುರ್ಕೋಬೇಕು. ನೀವು ಕ್ರಿಸ್ಪಿಯಾಗಿ ಬರೋ ಥರ ಹುರ್ಕೋಬೇಕು. ಸೊ ಹುರ್ಕೊಂಡ ನಂತರ ಅದನ್ನು ಒಂದು ಮಿಕ್ಸಿ ಜಾರ್ಗೆ ಹಾಕಿ, ಮಿಕ್ಸಿ ಜಾರ್ಗೆ ಉಪ್ಪು, ಮಸಾಲ ಸಾಂಬಾರು ಮಸಾಲ ಮತ್ತು ಕುರುಶಣಿ ಪುಡಿ ಇಲ್ಲ ಅಂತಂದ್ರೂ ಚಿಂತೆ ಇಲ್ಲ, ಕುರುಶಣಿನ ನೀವು ಪುಡಿ ಮಾಡ್ಕೋಬೋದು. ನೆಕ್ಸ್ಟು ಮಸಾಲ ಪೌಡರ್ 2 ಚಮಚ ಹಾಕ್ತಾಯಿದ್ದೀನಿ, 1 ಸ್ಪೂನ್ ಚಿಲ್ಲಿ ಪೌಡರು. ನೆಕ್ಸ್ಟ್ ಅದನ್ನು ಪೌಡರ್ ಮಾಡ್ಕೊಳ್ಳಿ, ನೀರು ಹಾಕಬೇಡಿ, ಹಾಗೇ ಪೌಡರ್ ಮಾಡ್ಕೊಳ್ಳಿ. ನೆಕ್ಸ್ಟು ಎಣ್ಗಾಯಿನ ಈ ಥರ ನೀವು ಎಣ್ಗಾಯಿ ಅಂದರೆ ಬದನೆಕಾಯಿನ ಈ ಥರ 4 ಪಾರ್ಟಾಗಿ ಕಟ್ ಮಾಡಿಕೊಂಡು ಅದ್ರ ಒಳಗಡೆ ನೀವೇನು ಮಾಡಬೇಕು, ಈ ಮಿಕ್ಸಿಯಲ್ಲಿ ರುಬ್ಕೊಂಡಿರುವಂಥ ಮಸಾಲಾನ ನೀವೇನು ಮಾಡಬೇಕು, ಸೇರಿಸ್ಬೇಕು. ನೋಡಿ ನಾನು ಯಾವ ಥರ ತೋರಿಸ್ತಾ ಇದ್ದೀನಿ ಆ ಥರ 2 ಕಡೆ ನೀವು ಓಪನ್ ಮಾಡಿ ಸೇರಿಸ್ಬೇಕು. ಸೊ ಮಸಾಲಾನ ಚೆನ್ನಾಗಿ ತುಂಬಿ, ಏನೂ ತೊಂದರೆ ಇಲ್ಲ, ಅದು ಚೆನ್ನಾಗಿ ಬೇಯುತ್ತೆ. ಸೊ ಒಂದು ಟೊಮೊಟೊ ಮತ್ತು ಈರುಳ್ಳಿನ ನಾನು ಇಲ್ಲಿ ಒಗ್ಗರಣೆಗೋಸ್ಕರ ಹೆಚ್ಕೊಂಡು ಇಟ್ಕೊತಾ ಇದ್ದೀನಿ. ಒಂದು ಪ್ಯಾನಲ್ಲಿ ಎಣ್ಣೆ ಹಾಕಿ ಸಾಸಿವೆ, ಕರಿಬೇವು, ಈರುಳ್ಳಿ ಮತ್ತು ಹೆಚ್ಚಿರೋಂಥ ಟೊಮ್ಯಾಟೋನ ಆ್ಯಡ್ ಮಾಡಿಕೊಂಡು ಒಂದು ಸ್ವಲ್ಪ ಹೊತ್ತು ಬೇಯಿಸ್ಕೊಳ್ಳಿ. ಒಂದು 2 ನಿಮಿಷ, 2-2.5 ನಿಮಿಷ ಬೇಯಿಸ್ಕೊಳ್ಳಿ. ನೀಟಾಗಿ ಸ್ಟರ್ ಮಾಡಿ ಬೇಯಿಸ್ಕೊಳ್ಳಿ. ಬೇಯಿಸ್ಕೊಂಡ ನಂತರ ಸ್ಟಫ್ ಮಾಡಿರೋಂಥ ಬದನೆಕಾಯಿನ ನೀವೇನು ಮಾಡಬೇಕು, ಆ್ಯಡ್ ಮಾಡ್ಕೋಬೇಕು. ಇದಕ್ಕೆ ನೋಡಿ, ನೀರು ಹೀಗೆ ಹಾಕಬೇಡಿ. ಸೊ ಈ ಥರ ಬದನೆಕಾಯಿನ ಹಾಕ್ಕೊಂಡು ನೋಡಿ, ಪೌಡರ್ನೂ ಆ್ಯಡ್ ಮಾಡ್ಕೊತಾ ಇದ್ದೀನಿ ನಾನು. ಸೊ ಪೌಡರ್ನೂ ಆ್ಯಡ್ ಮಾಡ್ಕೋಬೇಕು, ಮಾಡಿ ಇಟ್ಕೊಂಡಿರೋಂಥ ಪೌಡರು. ಸೊ ನೀಟಾಗಿ ಸ್ಟರ್ ಮಾಡ್ಕೊಳ್ಳಿ. ಸ್ಟರ್ ಮಾಡ್ಕೊಂಡ್ಮೇಲೆ ಈಗ ಒಂದು ಸ್ವಲ್ಪ ನೀರನ್ನ ಹಾಕ್ಕೊಳ್ಳಿ. ನಿಮಗೆ ರಸ ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕ್ಕೊಳ್ಳಿ. ನಾನು ನಾರ್ಮಲ್ಲಾಗಿ ನಮ್ಮ ಮನೇಲೆಲ್ಲ ರಸ ಊಟ ಮಾಡೋದ್ರಿಂದ ನಾನು ಒಂದು ಸ್ವಲ್ಪ ಜಾಸ್ತಿನೇ ನೀರು ಆ್ಯಡ್ ಮಾಡ್ಕೊತಿದ್ದೀನಿ. ಇಲ್ಲಪ್ಪ ನಂಗೆ ರಸ ಬೇಡ ಅಂತಂದರೆ ನೀವು ಒಂದು ಸ್ವಲ್ಪ ಕಮ್ಮಿನ ಆ್ಯಡ್ ಮಾಡ್ಕೋಬೋದು ನೀರನ್ನ, ಅದು ನಿಮ್ಮ ಕನ್ಸಿಸ್ಟೆನ್ಸಿಗೆ ಬಿಟ್ಟಿದ್ದು. ಸೊ ನೀಟಾಗಿ ಅದು 1-2 ಕುದಿ ಬರಲಿ. ಸೊ ಇದನ್ನು ನೀವು ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಳ್ಳಿ. ಯಾಕಂತಂದರೆ ಬದನೆಕಾಯಿ ಚಿಕ್ಕದಾಗಿರೋದ್ರಿಂದ ಬೇಗ ಬೆಂದುಬಿಡುತ್ತೆ, ಬೆಂದು ಸಿಯೋ ಅಂಥ ಚಾನ್ಸಸ್ ಇರುತ್ತೆ. ಸೊ ಏನು ಮಾಡಿ ಅಂತಂದರೆ ಲೋ ಫ್ಲೇಮಲ್ಲಿ ಇಟ್ಕೊಳ್ಳಿ ಅಥವಾ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಳ್ಳಿ. ಉಪ್ಪು ಇದನ್ನೆಲ್ಲ ನಾನು ಏನು ಮಾಡಿದ್ದೀನಿ, ಮುಂಚೆನೇ ಹಾಕ್ಕೊಂಡಿದ್ದೀನಿ. ನಿಮಗೆ ಬೇಕು ಅಂತ ಅಂದರೆ ಹುಣಸೆ ಹಣ್ಣು ಆ್ಯಡ್ ಮಾಡ್ಕೋಬೋದು. ನಾನು ಟೊಮೊಟೊ ಹಾಕಿರೋ ಕಾರಣಕ್ಕೆ ಹುಣಸೆ ಹಣ್ಣು ಆ್ಯಡ್ ಮಾಡ್ಕೊತಾ ಇಲ್ಲ. ಮೇಲಿಂದ ಒಂದು ಸ್ವಲ್ಪ ಜಾರಲ್ಲಿರೋವಂಥ ಪೌಡರ್ನು ಕೂಡ ಹಾಕ್ಕೊತಾ ಇದ್ದೀನಿ. ಪೌಡರ್ ಮಾಡಿಟ್ಕೊಂಡಿದ್ವಲ್ಲ ಆ ಪೌಡರು. ಸೊ ನನಗೆ ಒಂದು ಸ್ವಲ್ಪ ಮಸಾಲ ಜಾಸ್ತಿ ಬೇಕು ಅಂತ ಹಾಕ್ಕೊಂಡಿದ್ದೀನಿ. ನೀವು ಬೇಕಾದರೆ ಹಾಕ್ಕೋಬೋದು, ಇಲ್ಲ ಅಂತಂದರೆ ಸ್ಕಿಪ್ ಮಾಡ್ಬೋದು ಅದನ್ನ. ಸೊ ಟೊಮೊಟೊ ಇಲ್ಲ ಅಂತಂದರೆ ನೀವು ಹುಣಸೆ ಹಣ್ಣು ಕೂಡ ನೆನೆಸಿಟ್ಕೊಂಡು ಆ ರಸನೂ ಕೂಡ ಆ್ಯಡ್ ಮಾಡ್ಕೋಬೋದು. ಈಗ ನಾನು ಮುಚ್ಚಿಟ್ಟು ಒಂದು 5 to 7 ಮಿನಿಟ್ಸ್ ಏನು ಮಾಡ್ತೀನಿ, ಲೋ ಫ್ಲೇಮಲ್ಲಿ ಕುದಿಯೋಕ್ಕೆ ಬಿಡ್ತೀನಿ ಅದನ್ನ. ನೋಡಿ ನೀವು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಕುದೀತಾ ಇದೆ. ಸ್ಮೆಲ್ಲಂತೂ ತುಂಬ ಚೆನ್ನಾಗಿ ಬರ್ತಾಯಿದೆ. ಸೊ ಈಗ ಪಕ್ಕದಲ್ಲಿ ಈಗ ಎಣ್ಗಾಯಿ ಆಯಿತು, ಅಕ್ಕಿ ರೊಟ್ಟಿ ಮಾಡ್ತಾಯಿದ್ದೀನಿ. ಸೊ ಈ ಕಪ್ಪಲ್ಲಿ ನಾನು 1 ಕಪ್ ಮಾಡ್ಕೊತಾ ಇದ್ದೀನಿ. ಸೊ ಇದು ನಾರ್ಮಲ್ಲಾಗಿ ನೀರು ಕುಡಿಯೋ ಕಪ್ಪು. ಇದರಲ್ಲಿ ಏನಿಲ್ಲ ಅಂತಂದರೂ ಒಂದು 5 ರೊಟ್ಟಿ ಅಂತೂ ಆಗುತ್ತೆ. 1 ಕಪ್ ನೀರಿಗೆ 1 ಕಪ್ಪು ಹಿಟ್ಟನ್ನು ಆ್ಯಡ್ ಮಾಡ್ತಾಯಿದ್ದೀನಿ. ಏನು ಆ್ಯಡ್ ಮಾಡ್ತೀನಿ ಎಕ್ಸ್ಟ್ರಾ ಅಂತಂದರೆ ನಾನು ಉಪ್ಪು ಮತ್ತು ಎಣ್ಣೆನ ಆ್ಯಡ್ ಮಾಡ್ತೀನಿ. ಎಣ್ಣೆ ಜಾಸ್ತಿ ಹಾಕಲ್ಲ, ಒಂದು ಚಿಟಿಕೆ ಉಪ್ಪು, 1/4 ಚಮಚ ಎಣ್ಣೆ, ಕಾಲು ಅಥವಾ ಅರ್ಧ ಚಮಚ ಟೇಬಲ್ ಸ್ಪೂನಷ್ಟು, ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕ್ಕೊತೀನಿ. ಯಾಕಪ್ಪ ಎಣ್ಣೆ ಆ್ಯಡ್ ಮಾಡ್ತೀವಿ ಅಂತಂದರೆ, ನಾನು ಪರ್ಸ್ನಲಿ ನನಗೆ ಮುಂಚೆ ರೊಟ್ಟಿ ಮಾಡೋಕ್ಕೆ ಅಷ್ಟು ಬರ್ತಾ ಇರಲಿಲ್ಲ. ಸೊ ನಾನೇನು ಮಾಡಿದೆ, ನನ್ನ ಅಮ್ಮ ನನಗೆ ಹೇಳಿದ್ದು ಲೈಕ್ ಒಂದು ಸ್ವಲ್ಪ ಎಣ್ಣೆ ಹಾಕೋ ರೊಟ್ಟಿಗೆ, ಆವಾಗೇನಾಗುತ್ತೆ ರೊಟ್ಟಿ ಸ್ವಲ್ಪ ಸಾಫ್ಟಾಗಿ ಬರುತ್ತೆ ಅಂತ. ಸೊ ಆವಾಗಿಂದ ನಾನು ಒಂದು ಸ್ವಲ್ಪ ರೊಟ್ಟಿಗೆ ಎಣ್ಣೆ ಹಾಕ್ತೀನಿ.
ಈ ಹಿಟ್ಟಿಗೆ. ಸೊ ಈಗ ನಾನು ನೀರು ಕುದೀತಾ ಇದೆ, 1 ಕಪ್ ಹಿಟ್ಟನ್ನು ಆ್ಯಡ್ ಮಾಡ್ತಾಯಿದ್ದೀನಿ. ನೀವು ಇದನ್ನು ನೀರು ಕುದಿಯೋಕ್ಕೆ ಸ್ಟಾರ್ಟ್ ಮಾಡಿದ ತಕ್ಷಣ ಲೋ ಫ್ಲೇಮಿಗೆ ಇಟ್ಬಿಡಬೇಕು. ಯಾಕಂತಂದರೆ ಸಿಯೋ ಚಾನ್ಸಸ್ ಇರುತ್ತೆ ಹಿಟ್ಟು. ಸೊ ಸೀದ್ರೆ ಮತ್ತೆ ರೊಟ್ಟಿ ಎಲ್ಲ ಒಂಥರ ಚೆನ್ನಾಗಿ ಬರಲ್ಲ. ಸೊ ಹಾಗಾಗಿ ನೀವೇನು ಮಾಡಬೇಕು, ಲೋ ಫ್ಲೇಮಲ್ಲೇ ಇಟ್ಕೊಂಡಿದ್ದನ್ನೆಲ್ಲ ಮಾಡಬೇಕು. ನೀಟಾಗಿ ಸ್ಟರ್ ಮಾಡ್ಕೊಳ್ಳಿ. ರೊಟ್ಟಿ ಮತ್ತು ಮುದ್ದೆ ಮಾಡುವಾಗ ಏನು ಮಾಡಬೇಕು ಅಂತಂದರೆ ದಪ್ಪ ಪಾತ್ರೆಗಳನ್ನ ತೊಗೋಬೇಕು. ಆವಾಗ ಹೀಟ್ ಏನಾಗಲ್ಲ, ಬೇಗ ಇದಾಗಲ್ಲ. ಆ್ಯಂಡ್ ಆಲ್ಸೋ ಸಿಯೋ ಚಾನ್ಸಸ್ಗಳು ತುಂಬ ಕಮ್ಮಿ ಇರುತ್ತೆ. ನೋಡ್ಬೋದು ನೀವು, ಎಲ್ಲೂ ಸೀದಿಲ್ಲ ನೋಡಿ. ಈ ಥರ ನೀಟಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನೀಟಾಗಿ ಮಿಕ್ಸ್ ಮಾಡಿಕೊಂಡು ಒಂದು ನಿಮಿಷ ನಾನು ಏನು ಮಾಡ್ತೀನಿ, ಲೋ ಫ್ಲೇಮಲ್ಲಿ ಇದನ್ನು ಬೇಯೋಕ್ಕೆ ಬಿಡ್ತೀನಿ. ಸೊ ಏನಾಗುತ್ತೆ ಅಂತಂದರೆ ರೊಟ್ಟಿ ತುಂಬ ಚೆನ್ನಾಗಿ ಬರುತ್ತೆ. ಹಾಗಾಗಿ ಈ ಥರ ಮಾಡ್ತೀನಿ. ನೋಡ್ತಾ ಇರ್ಬೋದು, ಎಲ್ಲೂ ಗಂಟಿಲ್ಲ, ಎಲ್ಲೂ ಸೀದಿಲ್ಲ. ಸೊ ಈ ಥರ ನೋಡಿ, ಹೊಗೆ ಎಲ್ಲ ಚೆನ್ನಾಗಿ ಬರ್ತಾಯಿದೆ. ಈ ಥರ ಮಾಡೋದ್ರಿಂದ ನಿಮ್ಮ ರೊಟ್ಟಿ ಮೆದುವಾಗಿ ಸಾಫ್ಟಾಗಿ ಆ್ಯಂಡ್ ತುಂಬ ಚೆನ್ನಾಗಿ ಬರುತ್ತೆ. ಆಮೇಲೆ ನೀವು ಬೆಳಗ್ಗೆ ಮಾಡಿ ಮಧ್ಯಾಹ್ನ ತಿನ್ನೋಕ್ಕೂ ತುಂಬ ಸಾಫ್ಟಾಗಿರುತ್ತೆ. ಸೊ ಈಗ ನಾನು ನೀಟಾಗಿ ಇದನ್ನು ಒಂದು 20 ನಿಮಿಷ ಆರಕ್ಕೆ ಬಿಡ್ತೀನಿ. ಆರಿದ ನಂತರ ನೀಟಾಗಿ ಇದನ್ನು ಕೈಯಿಂದ ನೀಟಾಗಿ ನಾದ್ಕೊತೀನಿ. ಯಾಕೆ ನಾದಬೇಕು ಅಂತಂದರೆ ರೊಟ್ಟಿ ಒಡೆಯಲ್ಲ ನಾದಿದ್ರೆ. ಸೊ ನೋಡಿ, ನಾದಿ ಅರಕ್ಕೆ ಕಟ್ತೀನಿ. ಅರಕ್ಕೆ ಕಟ್ಟೋದು ಅಂತಂದರೆ ನಮ್ಮ ಕಡೆ ಎಲ್ಲ ಈ ಥರ ಅರಕ್ಕೆ ಕಟ್ತೀವಿ. ಯಾಕಂತಂದರೆ ರೊಟ್ಟಿ ಸೀಳಬಾರ್ದು, ತುಂಬ ಚೆನ್ನಾಗಿ ಬರಲಿ ಅಂತ. ಸೊ ಅರಕ್ಕೆ ಕಟ್ಟಿ ನೀಟಾಗಿ. ಸೊ ನಾನು ಮುಂಚೆ ಈ ಥರ ರೊಟ್ಟಿ ಮಾಡ್ತಾ ಇರಲಿಲ್ಲ, ನಾನು ಕಲಿತು ಮಾಡ್ತಿದ್ದೀನಿ. ಸೊ ಒಂದು ಸ್ವಲ್ಪ ಹೊತ್ತು ಬೇಕು, ಒಂದು 4-5 ಸತಿ ಮಾಡೋವರೆಗೂ ಅಷ್ಟೇ. ಯಾರು ಬಿಗಿನರ್ಸ್ ಇಲ್ಲಿ ನೋಡ್ತಾ ಇದ್ದರೆ ಏನೂ ಚಿಂತೆ ಮಾಡಬೇಡಿ, ಚೆನ್ನಾಗೇ ಬರುತ್ತೆ. ಸೊ ಈಗ ಒಂದು ಪ್ಯಾನ್ನ ಇಲ್ಲಿ ಒಂದು ಹಂಚನ್ನ ಏನು ಮಾಡಿದ್ದೀನಿ, ನಾನು ಕಾಯಿಸ್ಕೊಂಡಿದ್ದೀನಿ, ಚೆನ್ನಾಗಿ ಕಾಯಿಸ್ಕೊಂಡಿದ್ದೀನಿ. ನೀವು ಇನ್ನೂ ತಣ್ಣಗಿರೋ ಹಂಚಿಗೆ ಏನಾದ್ರು ರೊಟ್ಟಿ ಹಾಕಿದ್ರೆ ಅದು ಚೆನ್ನಾಗಿ ಬರಲ್ಲ. ಹಂಚನ್ನು ನೀಟಾಗಿ ಕಾಯಿಸ್ಕೊಂಡು ರೊಟ್ಟಿನ ಹಾಕಬೇಕು. ನೋಡ್ತಾ ಇರ್ಬೋದು ರೊಟ್ಟಿ ಎಷ್ಟು ಚೆನ್ನಾಗಿ ಉಬ್ತಾ ಇದೆ ಅಂತ, ಎಲ್ಲೂ ಹೊತ್ತಿಲ್ಲ. ಆ್ಯಂಡ್ ಹಂಚಕ್ಕೆ ಹಾಕಿದ ತಕ್ಷಣ ಮೀಡಿಯಮ್ ಫ್ಲೇಮಿಗೆ ಇಟ್ಕೊಂಬಿಡಿ. ಇಲ್ಲ ಅಂತಂದರೆ ಆ ಕಡೆ ಒಬ್ಬೊಬ್ಬರು ಏನು ಮಾಡ್ತಾರೆ ಅಂತಂದರೆ ಈ ಕಡೆ ರೊಟ್ಟಿ ಉದ್ಕೊತ ಈ ಕಡೆ ಬೇಯಿಸ್ತಾರೆ. ಆ ತಪ್ಪು ಮಾತ್ರ ಮಾಡಬೇಡಿ. ಎಲ್ಲ ರೊಟ್ಟಿಗಳನ್ನೂ ಉದ್ಕೊಂಡು ಒಂದು ತಟ್ಟೆಯಲ್ಲಿ ಹಾಕಿಟ್ಕೊಳ್ಳಿ, ತಟ್ಟೆ ಅಥವಾ ಮರದಲ್ಲಿ. ಈ ಥರ ನೀವೇನು ಮಾಡಬೇಕು, ಬೇಯಿಸ್ಕೊಂಬಿಡ್ಬೇಕು. ಇಬ್ಬರಿದ್ದರೆ ಪರವಾಗಿಲ್ಲ, ಒಬ್ಬರು ಉದ್ದಿ ಒಬ್ಬರು ಬೇಯಿಸಿದ್ರೆ. ನೀವು ಆ ಥರ ಬಿಟ್ಟರೆ ಏನಾಗುತ್ತೆ, ಇಲ್ಲಿ ರೊಟ್ಟಿ ಹೊತ್ತು ಬಿಡುತ್ತೆ. ಸೊ ಹಂಚನ್ನ ಹೈ ಫ್ಲೇಮಲ್ಲಿ ಇಟ್ಕೊಂಡು ಬೇಗ ಬೇಯಿಸ್ಕೊಂಡು ತಕ್ಕೊಂಬಿಡಿ. ಆವಾಗ ಏನಾಗಲ್ಲ, ರೊಟ್ಟಿ ಸೀದಲ್ಲ. ಸೊ ನೋಡಿ, ಅಕ್ಕಿ ರೊಟ್ಟಿ ರೆಡಿಯಾಗಿದೆ. ಈಗ ನಾನು ಬೆಂದಿರೋವಂಥ ಎಣ್ಗಾಯಿನ ಈ ಕಡೆ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಸೊ ತುಂಬಾ ಚೆನ್ನಾಗಿರುತ್ತೆ ಬೆಳಗ್ಗೆ ತಿಂಡಿ, ಮಧ್ಯಾಹ್ನ ಊಟಕ್ಕೆ ಎಣ್ಗಾಯಿ ವಿತ್ ಅಕ್ಕಿ ರೊಟ್ಟಿ. ಕಮೆಂಟ್ ಮಾಡಿ ಹೇಗಾಗಿದೆ ಅಂತ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಬ್ಸ್ಕ್ರೈಬ್ ಮೈ ಚಾನಲ್, ಮೈ ಯೂಟ್ಯೂಬ್ ಚಾನಲ್. ಸೊ ಕಮೆಂಟ್ ಮಾಡಿ ಹೇಗಾಗಿತ್ತು ನಿಮ್ಮ ಮನೆಯಲ್ಲಿ ಅಂತ. ಸೊ ನೆಕ್ಸ್ಟ್ ಏನು ಬೇಕು ಅಂತಲೂ ಕಮೆಂಟ್ ಮಾಡಿ.